ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. ಈಗ ನಾವು ಲಾಸ್ಟ್ ಕ್ಲಾಸ್ದಾಗ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತೆ ಆಲ್ರೆಡಿ. ಈಗ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಅಪ್ಲೋಡ್ ಮಾಡತ್ತೈತಿ ಆಲ್ರೆಡಿ. ಆ ವಿಡಿಯೋ ಯಾರು ನೋಡ್ಲಿಕ್ಕಂದ್ರೆ ಹೋಗಿ ವಿಡಿಯೋ ಯೂಟ್ಯೂಬ್ ಒಳಗೆ ನೋಡಿರಿ. ಈಗ ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಸ್ಟಡಿ ಮಾಡೋಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸನ್ನು ನೋಡ್ಕೊಳ್ಳೋಣ. ಫಸ್ಟ್ ಟಿಶ್ಯೂಸ್ ಅಂದರೆ ಏನು? Combination of two or more cells are known as tissues. ಈಗ ನಮ್ಗೆ ಸೆಲ್ಸ್ ಅಂದ್ರೆ ಗೊತ್ತೈತಿ, ಇದು ಒಂದು ಸೆಲ್ ಇದೆ, ಹೌದಾ? ಸೆಲ್ ಅಂದರೆ ಜೀವಕೋಶ, ಅಷ್ಟು ಗೊತ್ತಿರಲಿ. ಒಂದು ಸೆಲ್, ಈಗ ಏನೇ ಒಂದು ಆರ್ಗನಿಸಮ್ ಆಗ್ಬೇಕಂದ್ರೆ ಸೆಲ್ಗಳು ಸೇರಿ ಏನಾಕತಿ ಕಂಪ್ಲೀಟ್ ಆರ್ಗನಿಸಮ್ ಆಕತಿ. ಈಗ ಈ ಸೆಲ್ ಐತಿ, ಇನ್ನೊಂದು ಸೆಲ್ ಇದಕ್ಕೆ ಹಿಂಗೆ ಸೇರ್ತು, ಹಿಂಗೆ ಐತ್ಲ 4-5 ಸೆಲ್ಗಳು ಸೇರಿ ಏನಾಕವು ಕಾಂಬಿನೇಷನ್ ಆಫ್ 2 or more cells ಆರ್ ನೋನ್ ಆಸ್, ಇದು ಏನಾಕತಿ ಈಗ ಇದು ಟಿಶ್ಯೂ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಈಗ ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಏನು? ಟಿಶ್ಯೂ ಅಂದ್ರೆ ನಮ್ಗೆ ಗೊತ್ತಾಯ್ತು. ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಏನು? ಇಟ್ ಈಸ್ ಎ ಟಿಶ್ಯೂ ಇನ್ ವಿಚ್ ಸೆಲ್ಸ್ ಆರ್ ಮೆಚ್ಯೂರ್ಡ್, ಹೌದಾ? ಸೆಲ್ಸ್ ಆರ್ ಮೆಚ್ಯೂರ್ಡ್ ಆ್ಯಂಡ್ ಲಾಸ್ಟ್ ದೇ ಎಬಿಲಿಟಿ ಟು ಡಿವೈಡ್. ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್, ಇದು ಗೊತ್ತಿರಬೇಕು. ಏನಿದ್ರ ಅರ್ಥ? ಈಗ ಟಿಶ್ಯೂ ಅಂದ್ರೆ ಗೊತ್ತಾಯ್ತು, ಕಾಂಬಿನೇಷನ್ ಆಫ್ 2 or more cells ಅಂದರೆ 2-3 ಸೆಲ್ಗಳು, 2ಕ್ಕಿಂತ ಹೆಚ್ಚು ಸೆಲ್ಗಳು ಎಲ್ಲ ಸೇರಿದ್ವು ಅಂದ್ರೆ ಅದಕ್ಕೆ ಟಿಶ್ಯೂ ಅಂತ ಕರಿತೀವಿ. ಈಗ ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಇಟ್ ಇಸ್ ಅ ಟಿಶ್ಯೂ ಇನ್ ವಿಚ್ ಸೆಲ್ಸ್ ಆರ್ ಮೆಚ್ಯೂರ್ಡ್ ಆ್ಯಂಡ್ ಲಾಸ್ಟ್ ದ ಎಬಿಲಿಟಿ. ಅಂದ್ರೆ ಸೆಲ್ಸ್ ಮೆಚ್ಯೂರ್ ಆಗ್ಯಾವ. ಮೆಚ್ಯೂರ್ ಅಂದ್ರೆ ಏನು? ಈಗ ನಾವು ನಮ್ಮ ಹೈಟ್ ಗ್ರೋತ್ ಆಗ್ಬೇಕಂದ್ರೆ ಒಂದು 21 ವಯಸ್ಸು ಮಟ್ಟ ಏನಾಕತಿ ನಮ್ಮ ಹೈಟಾಗಿ ಗ್ರೋತ್ ಆಕತಿ. 21 ವಯಸ್ಸಾದ್ಮೇಲೆ ಗ್ರೋ ಆಗಲ್ಲ. ನಮ್ಗೆ ವಯಸ್ಸು ಹೋಗೋ ಮಟ್ಟ ಏಜ್ ನಮ್ಗೆ ಏಜ್ ಇನ್ಕ್ರೀಸ್ ಆದಂಗೆ ನಮ್ಮ ಹೈಟ್ ಏನೋ ಗ್ರೋತ್ ಕಂಟಿನ್ಯೂ ಇರ್ತೈತಿ. ಇಲ್ಲ, ಕೆಲವೊಂದು ಏಜ್ ಬರೋಣ ಏನಾಕತಿ ಹೈಟ್ ಸ್ಟಾಪ್ ಆಕತಿ. ಹಂಗೈತಲ್ಲ, ಸೆಲ್ಸ್ ಡಿವೈಡ್ ಏನಾಗೈತಲ್ಲ ಕೆಲವೊಂದು ಏಜ್ ಬರೋಣ ಆಗನ ಸ್ಟಾಪ್ ಆಕತ್ತೆ. ಅದಕ್ಕೆ ಮೆಚ್ಯೂರ್ ಅಂತ ಕರೀತಾರೆ. ಮೆಚ್ಯೂರ್ ಅಂದ್ರೆ ಅವು ಸೆಲ್ಸ್ ದೊಡ್ಡ ಅದು ಅಂತ ಅರ್ಥ. ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್, ಅವು ಮೆಚ್ಯೂರ್ ಅದು ಅಂದ್ರೆ ಅವ ಸೆಲ್ಸ್ ಡಿವೈಡ್ ಹಾಕಲ್ಲ. ಹಿಂಗೆ ಒಂದಿದ್ದು ಸೆಲ್ಲು ಡಿವೈಡ್ ಆಗಿ 2 ಆಕವು, ಹಿಂಗೆ 2 ಇದ್ದಿದ್ದು 4 ಆಕವು, ಹೌದಾ? ಹಿಂಗೆ 4 ಆಗಿ ಟಿಶ್ಯೂ ಫಾರ್ಮ್ ಆಕತ್ತೆ. ಅವಾಗೇನಕ್ಕವ ಸೆಲ್ಸ್ ಡಿವೈಡ್ ಆಗೋ ಎಬಿಲಿಟಿನ ಲೂಸ್ ಆಕವು. ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಈಗ ಲಾಸ್ಟ್ ಫೈನಲ್ ಆಗಿ ಇವು ಏನು ಡಿವೈಡ್ ಆಗಿ ಹಿಂಗೆ ಫಾರ್ಮ್ ಆಗಿರ್ತಲ್ಲ ಇವ ಪರ್ಮನೆಂಟ್. ಇವು ಮುಂದೆ ಒಂದಿದ್ದು 2 ಆಗಕ್ಕೆ ಸಾಧ್ಯ ಇಲ್ಲ. ಇವೇನಾಗಿರ್ತಲ್ಲ ಇದ ಲಾಸ್ಟ್ ಡಿವಿಷನ್ ಆಗಿರ್ತೈತಿ. ಅದಕ್ಕೆ ಮುಂದೆ ಡಿವೈಡ್ ಆಗಕ್ಕಾಗಲ್ಲ. ಅವೇ ಐತಲ್ಲ ಪರ್ಮನೆಂಟ್ ಟಿಶ್ಯೂ. ಈ ಪರ್ಮನೆಂಟ್ ಟಿಶ್ಯೂ ಒಳಗೆ ಮತ್ತೆ 2 ಟೈಪ್ ಅದಾವೆ. ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಎರಡನೇದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಈ ಪರ್ಮನೆಂಟ್ ಟಿಶ್ಯೂ ಒಳಗೆ 2 ಟೈಪ್, ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಮತ್ತು ಇನ್ನೊಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಏನೋ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಾಕೈತಿ, ಬೇಕಾದ್ರೆ ಅದು ನೋಡ್ರಿ. ನೆಕ್ಸ್ಟ್ ಇನ್ನು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಫಸ್ಟ್, ಇಟ್ ಈಸ್ ಎ ಟಿಶ್ಯೂ ಇನ್ ವಿಚ್ ಆಲ್ ದ cells are homogeneous. All cells are homogeneous in which have same origin, same structure and same function. ಹೌದಾ? ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ ಏನಾಕವು ಅದರೊಳಗೆ ಎಲ್ಲ ಟಿಶ್ಯೂಗಳು ಇರ್ತಲ್ಲ, ಅವೆಲ್ಲ ಟಿಶ್ಯೂಗಳು ಹೋಮೋಜಿನಿಯಸ್ ಇರ್ತಾವೆ. ಹೋಮೋಜಿನಿಯಸ್ ಅಂದ್ರೆ ಸೇಮ್ ಆಗಿರ್ತಾವೆ ಎಲ್ಲ ಸೆಲ್ಸು. ಸೇಮ್ ಅಂದ್ರೆ ಯಾವ ರೀತಿ ಸೇಮ್ ಅಂದ್ರೆ ಸೇಮ್ ಒರಿಜಿನ್ ಅಂದ್ರೆ ಅವೆಲ್ಲ ಸೆಲ್ಲುಗಳು ಏನು ಫಾರ್ಮ್ ಆಗಿರ್ತಾವೆ ಒಂದೇ ಟೈಪ್ ಸೆಲ್ಸ್, ಅಂದ್ರೆ ಒಂದೇ ಟೈಪ್ ಸೆಲ್ಸ ಫಾರ್ಮ್ ಆಗಿರ್ತಾವೆ. ನೆಕ್ಸ್ಟು ಸೇಮ್ ಸ್ಟ್ರಕ್ಚರ್, ಅವೇನು ಸೆಲ್ಸ್ ಎಲ್ಲ ಫಾರ್ಮ್ ಆಗಿರ್ತಲ್ಲ ಎಲ್ಲದ್ರದ್ದು ಸ್ಟ್ರಕ್ಚರ್ ಅಂದ್ರೆ ಸೈಜ್ ಸೇಮ್ ಆಗೇ ಇರ್ತೈತಿ. ನೆಕ್ಸ್ಟ್ ಏನೋ ಸೇಮ್ ಫಂಕ್ಷನ್, ಅವೇನು ಸೆಲ್ಸ್ ಇರ್ತಾವೆ ಎಲ್ಲನೂ ಸೇರಿ ಒಂದೇ ಫಂಕ್ಷನ್, ಎಲ್ಲನೂ ಐತ್ಲ ಸೇಮ್ ಟೈಪ್ ಫಂಕ್ಷನ್ ಮಾಡ್ತಿರ್ತಾವೆ. ಫಂಕ್ಷನ್ ಅಂದ್ರೇನು ಒಂದೇ ಕೆಲಸ ಮಾಡ್ತಿರ್ತಾವೆ. ಅದಕ್ಕೆ ಹೋಮೋಜಿನಿಯಸ್ ಅಂತ ಕರಿತೀವಿ. ಹೋಮೋಜಿನಿಯಸ್ ಅಂದ್ರೆ ಸೇಮ್ ಒರಿಜಿನ್, ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಸೇಮ್ ಫಂಕ್ಷನ್, ಇವೆಲ್ಲ ಸೇಮ್ ಅದಾವ ಅಂತ ಅರ್ಥ. ಅದಕ್ಕೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂನ ಮತ್ತೆ 3 ಟೈಪ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಅಂತ ಏನಂತ ಕರಿತೀವಿ? ಪ್ಯಾರೆನ್ಕೈಮಾ ಸೆಲ್ಸ್ ಅಂತ ಕರಿತೀವಿ, ಹೌದಾ? ಪ್ಯಾರೆನ್ಕೈಮಾ ಸೆಲ್ಸ್. ನೆಕ್ಸ್ಟು ಕೋಲನ್ಕೈಮಾ ಸೆಲ್ಸ್. ನೆಕ್ಸ್ಟು ಸ್ಕೆಲರನ್ಕೈಮಾ ಸೆಲ್ಸ್. ಪ್ಯಾರೆನ್ಕೈಮಾ ಸೆಲ್ಸ್, ಕೋಲನ್ಕೈಮಾ ಸೆಲ್ಸ್, ಸ್ಕೆಲರನ್ಕೈಮಾ ಸೆಲ್ಸ್. ಇದೇನನ್ನೋದು ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಆಗಿ ನೋಡೋಣ. ಪ್ಯಾರೆನ್ಕೈಮಾ ಅಂದ್ರೇನು, ಕೋಲನ್ಕೈಮಾ ಅಂದ್ರೇನು, ಸ್ಕೆಲರನ್ಕೈಮಾ ಅನ್ನೋದು ನೆಕ್ಸ್ಟ್ ನೋಡೋಣ. ಸೊ ಈಗ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ ಫಸ್ಟ್ ಸೆಲ್ಲ ಪ್ಯಾರೆನ್ಕೈಮಾ ಸೆಲ್ಸ್, ಹೌದಾ? ಪ್ಯಾರೆನ್ಕೈಮಾ ಸೆಲ್ಸ್ ಅಂದರೆ ಏನು ನೋಡ್ರಿ. ದ ಸೆಲ್ಸ್ ಆರ್ ಓವೆಲ್ ಆರ್ ರೌಂಡ್ ಇನ್ ಶೇಪ್. ಓವೆಲ್ ಅಂದರೆ ಏನು? ಓವೆಲ್ ಅಂದರೆ ಈಗ ಎಗ್ ಇರ್ತೈತಲ್ಲ ಅದು ಪೂರಾ ರೌಂಡ್ ಇರೋಂಗಿಲ್ಲ, ಅದು ಓವೆಲ್ ಶೇಪ್ ಇರ್ತೈತೆ, ಅದು ಓವೆಲ್. ಅಥವಾ ರೌಂಡ್ ಇನ್ ಶೇಪ್, ರೌಂಡ್ ಅಂದರೆ ನಿಮ್ಗೆ ಗೊತ್ತೈತಿ, ಇಲ್ಲಿ ನೀವು ನೋಡ್ಬೋದು ಇವ ಪ್ಯಾರೆನ್ಕೈಮಾ ಸೆಲ್ಸ್. ಮತ್ತು ಇದೇನು ರೀ, ಇದು ಪ್ಯಾರೆನ್ಕೈಮಾ ಸೆಲ್ಸ್. ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಅನ್ನೋದು ಹೇಳ್ತೀನಿ ಕೇಳ್ರಿ ಇಲ್ಲಿ. ಈಗ ನೀವು ಕಾರ್ಡ್ಬೋರ್ಡನ್ನು ಎಲೆ ಅಂತ ಅನ್ಕೋರಿ. ಏನು ಅನ್ಕೋತೀರಿ? ಎಲೆ. ಈಗ ನಾ ಗಿಡದ ಒಂದು ಎಲೆ ಹರ್ಕೊಂಬಂದಿನಿ, ಇದು ಕಾರ್ಡ್ಬೋರ್ಡನ್ನು ಎಲೆ ಅಂತ ಅನ್ಕೋರಿ.
ಈ ಎಲೆ ನಾವು ಹಿಂಗೆ ಗಿಡದಂತ ಹರ್ಕೊಂಬಂದಿವ ಹೌದಾ, ಎಲೆ ಹಿಂಗೆ ಸಮ ಇರ್ತದೆ ಹೌದಾ. ಈ ಎಲೆ ನಾವು ಹಿಂಗೆ ಅಡ್ಡ ಕಟ್ ಮಾಡಿದ್ದೀವಿ, ಈಗ ಒಂದು ಎಲೆ ಹಿಂಗೆ ಮಲಗಿಸಿ ಹಿಂಗೆ ಅಡ್ಡ ಮೇಲೆ ಅಷ್ಟೇ ಹಿಂಗೆ ಕಟ್ ಮಾಡಿದ್ದೀವಿ ಅಂದ್ರೆ ಅದು ಏನು ಸೆಕ್ಷನ್ ಬರ್ತದಲ್ಲ ಅದು ಮೇಲೆ ಕಟ್ ಮಾಡಿದಾಗ ಅದ್ರೊಳಗಿರೋ ಸೆಲ್ಸ್ ಹಿಂಗೆ ಕಾಣ್ತಾವೆ ಹೌದಾ. ಇದಕ್ಕೆ ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತ ಕೇಳ್ತಾರೆ. ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂದ್ರೆ ನನಗೆ ಈ ಎಲೆ ತೊಗೊಂಡು ಹಿಂಗೆ ಬ್ಲೇಡ್ ಹಚ್ಚಿ ಹಿಂಗೆ ಅಡ್ಡ ಮೇಲೆ ಕಟ್ ಮಾಡಿದ್ವಿ, ಮೇಲೆ ಕಟ್ ಮಾಡಿ ಅದೇನು ನಮಗೆ ಟಿಶ್ಯೂ ಬಂದಿರ್ತೈತಲ್ಲ ಆ ಟಿಶ್ಯೂನ ಮೈಕ್ರೋಸ್ಕೋಪ್ದೊಳಗೆ ಇಟ್ಟು ನೋಡಿದ್ವಿ ಅಂದ್ರೆ ಅವಾಗ ಹಿಂಗೆ ಕಾಣ್ತೈತಿ ಸೆಲ್ಸ್. ಅರ್ಥಾಯ್ತಾ? ಸೆಲ್ಸ್ ಏನು ಸಿಗ್ತಾವೆ ಗುಂಡಕ್ಕೆ ಕಾಣ್ತಾವೆ. ಅರ್ಥಾಯ್ತಾ? ಮತ್ತು ಇದೇನು ರೀ, ಈಗ ಎಲೆ ನಾವು ಹಿಂಗೆ ತೊಗೊಂಡು ಅಡ್ಡ ಕಟ್ ಮಾಡಿದ್ವಿ, ಈಗ ಎಲೆ ಹಿಂಗೆ ಇರ್ತೈತೆ ಹೌದಾ. ಈ ಎಲೆ ನಾವು ಸೀದಾ ಹಿಂಗೆ ಕಟ್ ಮಾಡ್ತೀವಿ, ಮ್ಯಾಲೆ ತುದಿ ಇರ್ತೈತಲ್ಲ ಹಿಂಗೆ ಇರ್ತೈತೆ ಎಲೆ ಹೌದಾ. ಈ ಎಲೆನ ನಾವು ಹಿಂಗೆ ಸೀದಾ ಹಿಂಗೆ ಕಟ್ ಮಾಡಿದ್ವಿ. ಸೀದಾ ಅಂದ್ರೆ ಏನು ಬಿಟ್ಟು ಇದ್ರೊಳಗೆ ಯಾವ್ದಾರು ಒಂದು ತುದಿ ಇಲ್ಲಿ ಹಿಂಗೆ ಕಟ್ ಮಾಡಿದ್ವಿ, ಸ್ವಲ್ಪ ಮ್ಯಾಲೆ ತುದಿ ಒಂದೇ ಪದರ ಹಿಂಗೆ ಕಟ್ ಮಾಡಿದ್ವಿ ಅಂದ್ರೆ ಅದೇನು ಬರ್ತಲ್ಲ ಆ ಪದರನ್ನ ಮೈಕ್ರೋಸ್ಕೋಪ್ ಒಳಗೆ ಹಿಂಗೆ ಎಲೆ ಹಿಂಗೆ ಮ್ಯಾಲೆ ತುದಿಲೆ ಕಟ್ ಮಾಡಿ, ಅಥವಾ ತುದಿ ಅಂದ್ರೆ ಇದು ಅಂತೇನಿಲ್ಲ, ಒಟ್ಟು ಹಿಂಗೆ ಅಡ್ಡ ಇಟ್ಟಿದ್ದು ಎಲ್ಲಾರು ಕಟ್ ಮಾಡಿರಿ. ಅರ್ಥಾತ? ಒಟ್ಟು ಹಿಂಗೆ ಅಡ್ಡ ಕಟ್ ಮಾಡಿದಾಗ ನಮಗೇನು ಕಾಣ್ತೈತಲ್ಲ ಮೈಕ್ರೋಸ್ಕೋಪ್ ಇಡೋಣ ಅದೇ ಇದು ಹಿಂಗೆ ಅದೇನಾರ ಹಿಂಗೆ ಟ್ರಾನ್ಸ್ವರ್ಸ್ ಅಂದ್ರೆ ಹಿಂಗೆ ಮಲಗಿಸಿ ಹಿಂಗೆ ಮೇಲೆ ಕಟ್ ಮಾಡಿದ್ವಿ ಅಂದ್ರೆ ಇದು ಕಾಣ್ತೈತಿ. ಹಿಂಗೆ ಎಲೆ ಎಬ್ಬಿಸಿ ಹಿಂಗೆ ಅಡ್ಡ ಕಟ್ ಮಾಡಿರಿ, ಹಿಂಗೆ ಕಟ್ ಮಾಡಿದ್ರಿ ಅಂದ್ರೆ ಅವಾಗ ಹಿಂಗೆ ಕಾಣ್ತೈತಿ. ಅರ್ಥಾತ? ಅದ್ರೊಳಗೆ ಇವು ಕಾಣೋ ಸೆಲ್ಸ್ ಪ್ಯಾರೆನ್ಕೈಮಾ ಸೆಲ್ಸ್ ಹಿಂಗೆ ಕಾಣ್ತಾವೆ. ಅರ್ಥಾತ್? ಎಲ್ಲ ಟೈಪ್ದಾಗೂ ಬೇರೆ ಬೇರೆ ಟೈಪ್ಸ್ ಆಫ್ ಸೆಲ್ಸ್ ಇರ್ತಾವೆ ಹೌದಾ. ಈಗ ನಾವು ಯಾವ್ದಾರು ಎಲೆ ತೊಗೊಂಡು ಅಥವಾ ಸ್ಟೆಮ್ ತೊಗೊಂಡು ಕಟ್ ಮಾಡಿದಾಗ ಅವಾಗ ಟ್ರಾನ್ಸ್ವರ್ಸ್ ಅಂದರೆ ಹಿಂಗೆ ಅಡ್ಡ ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತ ಕರಿತಾರೆ. ಅದು ಟ್ರಾನ್ಸ್ವರ್ಸ್ ಸೆಕ್ಷನ್ ಟೆಸ್ಟ್ ತೆಗೆದು ಮಾಡಿ ಹಿಂಗೆ ಮೈಕ್ರೋಸ್ಕೋಪಲ್ಲಿ ನೋಡ್ರಿ ಹಿಂಗೆ ಕಾಣ್ತೈತಿ. ಲಾಂಗಿಟ್ಯೂಡ್ನಲ್ ಇದು ಲಾಂಗಿಟ್ಯೂಡ್ನಲ್ ಸೆಕ್ಷನ್. ಲಾಂಗಿಟ್ಯೂಡ್ನಲ್ ಅಂದ್ರೆ ಹಿಂಗೆ ಎಲೆ ಉದ್ದ ಹಿಡಿದು ಹಿಂಗೆ ಮ್ಯಾಲೆ ಕಟ್ ಮಾಡಿದ್ವಿ ಅಂದ್ರೆ ಹಿಂಗೆ ಕಾಣ್ತೈತಿ ಮೈಕ್ರೋಸ್ಕೋಪಲ್ಲಿ ನೋಡಿದ್ವಿ ಅಂದ್ರೆ. ಇದೆರಡು ನೋಡ್ರಿ ಡಿಫ್ರೆನ್ಸ್. ಅರ್ಥಾತ್? ಅದಕ್ಕೆ ಇತ್ತಲ ಎರಡು ಡಯಾಗ್ರಾಮ್ ಅದಾವೆ, ಅಡ್ಡ ಕಟ್ ಮಾಡಿದ್ರೆ ಹೆಂಗೆ, ಸೀದಾ ಕಟ್ ಮಾಡಿದ್ರೆ. ನೆಕ್ಸ್ಟ್ ನೋಡ್ರಿ, ದ ಸೆಲ್ ಹ್ಯಾಸ್ ಥಿನ್ ಸೆಲ್ ವಾಲ್ ಹೌದಾ. ಈಗ ನಾವೇನು ಹೇಳಿದ್ವಿ ಪ್ಯಾರೆನ್ಕೈಮಾ ಸೆಲ್ಸ್ ಅದಾವಲ್ಲ, ಈಗ ಇವು ನೋಡತ್ತಿರಲ್ಲ ಪ್ಯಾರೆನ್ಕೈಮಾ ಸೆಲ್ಸ್, ಇವು ಹೊರಗೆ ಸೆಲ್ ವಾಲ್ ಇರ್ತೈತಿ ಹೌದಾ. ಈ ಸೆಲ್ ವಾಲ್ ಹೆಂಗೈತಂದ್ರೆ ತಿನ್, ಇಲ್ಲಿ ತಿನ್ ಅಂತೈತಿ. ತಿನ್ ಅಂದ್ರೆ ಏನು, ತೆಳ್ಳಗೆ. ತಿಕ್ಕ ಮತ್ತು ತಿನ್ನಿಗೆ ಡಿಫ್ರೆನ್ಸ್ ಐತಿ. ತಿಕ್ ಅಂದ್ರೆ ದಪ್ಪ, ತಿನ್ ಅಂದ್ರೆ ತೆಳ್ಳಗೆ. ಇಲ್ಲಿ ತಿನ್ ಅಂತೈತಿ. ಇದಕ್ಕೈತ್ಲ ಹೊರಗೆ ಸೆಲ್ ವಾಲ್ ಇರ್ತೈತಿ. ಇಲ್ಲಿ ಸಿಂಪಲ್ ಡಯಾಗ್ರಾಮ್ ತೋರಿಸ್ಯಾರ ನಿಮ್ಮ ಬುಕ್ ಒಳಗೆ. ತಿನ್ ಅಂದರೆ ಹಿಂಗೊಂದು ಇರ್ತದೆ ಲೇಯರ್, ಇದ್ರ ಮೇಲೆ ಒಂದು ಇನ್ನೊಂದು ಲೇಯರು ಇರ್ತದೆ, ತಿನ್ ಇರ್ತದೆ, ಅದು ಸೆಲ್ ವಾಲ್. ದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಹೌದಾ. ಸೆಲ್ಯುಲೋಸ್ ಅಂದ್ರೆ ಏನು, ಈಗ ನೋಡ್ರಿ, ಈಗ ನಾವು ಮನೆ ಕಟ್ಟಬೇಕಂದ್ರೆ ಮನೆ ಈಗ ಒಂದು ಗೋಡೆಪ್ಪ ಹೌದಾ, ಇದೊಂದು ಗೋಡೆ. ಈ ಗೋಡೆ ಒಳಗೆ ಏನೇನೈತಿ, ಇಟ್ಟಂಗಿ ಐತಿ, ಸಿಮೆಂಟ್ ಐತಿ ಹೌದಾ. ಹಂಗೆ ಐತಲ್ಲ ಈ ಸೆಲ್ ವಾಲ್ ಅನ್ನೋದು, ಇದು ಹೊರಗಿನ ಪ್ರೊಟೆಕ್ಷನ್ ಲೇಯರ್. ಈ ಸೆಲ್ ಐತಂದ್ರೆ ಇದ್ರ ಹೊರಗಿನ ಪ್ರೊಟೆಕ್ಷನ್ ಲೇಯರ್. ಅದ್ರೊಳಗೆ ಏನೈತಂದ್ರೆ ಸೆಲ್ಯುಲೋಸ್ ಹೌದಾ. ಸೆಲ್ಯುಲೋಸ್ ಅದೊಂಥರ ಕೆಮಿಕಲ್ ಸಬ್ಸ್ಟೆನ್ಸಸ್ ಹೌದಾ. ಸೆಲ್ಯುಲೋಸ್ ಐತದು ಸೆಲ್ ವಾಲ್ ಒಳಗೆ ಪ್ರೆಸೆಂಟ್ ಐತಿ. ದ ಸೆಲ್ಸ್ ಆರ್ ಲೂಸ್ಲಿ ಪ್ಯಾಕ್ಡ್. ಲೂಸ್ಲಿ ಅಂದ್ರೆ ಇಲ್ಲಿ ಸೆಲ್ ಲೂಸ್ ಆಗಿ ಅರೇಂಜ್ ಈಗ ನೀವು ನೋಡ್ಬೋದು. ಲೂಸ್ ಅಂದರೆ ನೋಡ್ರಿ, ಇಲ್ಲಿ ಲೂಸ್ ಬಿದ್ದಾಗ ನಡು ಗ್ಯಾಪ್ ಐತಿ ಹೌದಾ. ಇಲ್ಲಿ ಗ್ಯಾಪ್ ನೋಡ್ಬೋದು, ಇಲ್ಲೂ ಗ್ಯಾಪ್ ನೋಡ್ಬೋದು ಹೌದಾ. ಗ್ಯಾಪ್ ಇತ್ತಂದ್ರೆ ಏನು, ಲೂಸ್ ಐತೆ ಅಂತ ಅರ್ಥ. ಅದ್ರೊಳಗೆ ಸೆಲ್ಸ್ ಏನಿಗೆ ಲೂಸ್ ಅದಾವ ಅಂತ ಅರ್ಥ. ಇಲ್ಲಿ ಗ್ಯಾಪ್ ಐತಂದ್ರೆ ಲೂಸ್ ಐತೆ ಅಂತ ಅರ್ಥ ಅಷ್ಟೆ. ದೇರ್ ಈಸ್ ಅ ಲಾರ್ಜ್ ಸ್ಪೇಸ್ ಬಿಟ್ವೀನ್ ದ ಸೆಲ್ಸ್. ದೀಸ್ ಸೆಲ್ಸ್ ಆರ್ ಕಾಲ್ಡ್ ಇಂಟ್ರಾಸೆಲ್ಯುಲಾರ್ ಸ್ಪೇಸ್. ನೋಡಿ, ದೇರ್ ಇಸ್ ಅ ಲಾರ್ಜ್ ಸ್ಪೇಸ್ ಬಿಟ್ವೀನ್ ದ ಸೆಲ್ಸ್ ಅಂದ್ರೆ ಹಿಂಗೆ ಸೆಲ್ಸ್ ಅದಾವಲ್ಲ ಇವು, ಈ ಸೆಲ್ಸ್ ನೋಡು ಲಾರ್ಜ್ ಸ್ಪೇಸ್ ಐತಿ, ಗ್ಯಾಪ್ ಐತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಯಾಪ್ ಐತಿ, ಇಲ್ಲಿ ಗ್ಯಾಪ್ ಐತಿ, ಇಲ್ಲಿ ಗ್ಯಾಪ್ ಐತಿ, ಇಲ್ಲಿ ಎಲ್ಲ ಕಡೆ ಗ್ಯಾಪ್ ಐತಿ ಹೌದಾ. ಈ ಗ್ಯಾಪಿಗೆ ಏನಂತೀವಿ ನಾವು, ಇಂಟ್ರಾಸೆಲ್ಯುಲಾರ್ ಸ್ಪೇಸ್ ಅಂತೀವಿ. ಇಂಟ್ರಾ ಅಂದರೆ ಏನು ನೋಡು, ಎರಡೂರ ನಡು ಗ್ಯಾಪ್ ಐತಲ್ಲ ಅದಕ್ಕೆ ಇಂಟ್ರಾ ಅಂತ ಕರಿತೀವಿ. ಇವು ಎರಡರ ನಡು ಇರೋ ಸಂಬಂಧ ಇಂಟ್ರಾ. ಏನೈತಿ ಎರಡರ ನಡು, ಜಾಗ ಐತಿ, ಸ್ಪೇಸ್ ಐತೆ ಹೌದಾ, ಅದಕ್ಕೆ ಇಂಟ್ರಾಸೆಲ್ಯುಲಾರ್ ಸ್ಪೇಸಸ್ ಅಂತ ಕರಿತೀವಿ. ಈಗ ಪ್ಯಾರೆನ್ಕೈಮಾ ಸೆಲ್ಸ್ ಒಳಗೆ ಏನೇನೈತಿ, ಲೂಸಾಗಿ ಅರೇಂಜ್ ಈಗ. ಲೂಸಾಗಿ ಅರೇಂಜ್ ಆದ್ರೆ ಏನಾಯ್ತು, ಇಂಟ್ರಾಸೆಲ್ಯುಲಾರ್ ಸ್ಪೇಸ್ ಅಂದ್ರೆ ನೋಡು ಸ್ಪೇಸ್ ಕರೆಕ್ಟ್ ಆತ. ಇಂಟ್ರಾ ಅಂದರೆ ಎರಡು ನೋಡು ಸ್ಪೇಸ್ ಆಯ್ತು, ಅದಕ್ಕೆ ಇಂಟ್ರಾಸೆಲ್ಯುಲಾರ್ ಸ್ಪೇಸಸ್. ದ ಸೆಲ್ಸ್ ಹ್ಯಾವ್ ವ್ಯಾಕ್ಯೂಲ್ಸ್ ಆ್ಯಂಡ್ ಸ್ಮಾಲ್ ನ್ಯೂಕ್ಲಿಯಸ್ ಹೌದಾ. ವ್ಯಾಕ್ಯೂಲ್ಸ್ ಅಂದ್ರೆ ಏನು, ಹಿಂಗೊಂದು ಸ್ಪೇಸ್ ಖಾಲಿ ಜಾಗ, ವ್ಯಾಕ್ಯೂಲ್ ಅಂತ ತಿಳ್ಕೊಂಡ್ಬಿಡ್ಬೇಕು. ವ್ಯಾಕ್ಯೂಲ್ ಅಂದ್ರೆ ಏನು, ಖಾಲಿ ಜಾಗ. ಇಲ್ಲಿ ನೋಡ್ಬೋದು, ಈಗ ನಾವು ಹೆಂಗೆ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಕಟ್ ಮಾಡಿರ್ತಲ್ಲ ಮ್ಯಾಲಿಂದ ಹಿಂಗೆ ಇಲ್ಲಿ ಅಡ್ಡ ಹಿಂಗೆ ಕಟ್ ಮಾಡಿದಾಗ ಇಲ್ಲೂ ನೋಡ್ಬೋದು, ಇಲ್ಲಿ ವ್ಯಾಕ್ಯೂಲ್ ಐತಿ, ಇದು ವ್ಯಾಕ್ಯೂಲ್ ಅಂದ್ರೆ ಏನು, ಖಾಲಿ ಇರೋ ಜಾಗ, ಅದಕ್ಕೆ ವ್ಯಾಕ್ಯೂಲ್ ಅಂತ ಕರಿತೀವಿ. ಒಂಥರ ಏರ್ ಸ್ಪೇಸ್ ಇದ್ದಂಗೆ ಅಂತ ಹೇಳ್ಬೋದು. ಮತ್ತು ಏರ್ ಕ್ಯಾವಿಟೀಸ್ ಅಂತ ಹೇಳ್ಬೋದು ಸಿಂಪಲ್ ಆಗಿ. ವ್ಯಾಕ್ಯೂಲ್ಸ್ ಅಂದರೆ ಏರ್ ಕ್ಯಾವಿಟೀಸ್ ಅಂದರೆ ಗಾಳಿ ಇರ್ತೈತಿ ಖಾಲಿ. ನೆಕ್ಸ್ಟ್ ಸ್ಮಾಲ್ ನ್ಯೂಕ್ಲಿಯಸ್. ಇಲ್ಲಿ ನೋಡ್ಬೋದಲ್ಲ, ನ್ಯೂಕ್ಲಿಯಸ್ ಐತಿ ಹೌದಾ. ಈ ನ್ಯೂಕ್ಲಿಯಸ್ ಒಳಗೆ ಎಲ್ಲ ಇದ್ರದ್ದು ಡಿ ಎನ್ ಎ ಇರ್ತೈತಲ್ಲ, ಡಿ ಎನ್ ಎ ಕಂಪೋಸಿಷನ್ ಈ ನ್ಯೂಕ್ಲಿಯಸ್ ಒಳಗೆ ಎಲ್ಲ ಇರ್ತದೆ, ಸ್ಟೋರ್ ಇರ್ತದೆ. ಮತ್ತು ನ್ಯೂಕ್ಲಿಯಸ್ ಇದ್ರದ್ದು ಮೇನ್ ಪಾರ್ಟ್ ಆಕೈತಿ. ಇಲ್ಲಿ ನೋಡಿ, ಇಲ್ಲೂ ನ್ಯೂಕ್ಲಿಯಸ್ ಐತಿ, ಇಲ್ಲೂ ನ್ಯೂಕ್ಲಿಯಸ್. ಇದು ಬ್ಲೂ ಕಲರ್ ಏನೇನೈತಲ್ಲ
ಹಿಂಗೆ ಉದ್ದಾಗಿ ಬ್ಲೂ ಕಲರ್ ಏನೈತ್ಲೆ ಇದೆಲ್ಲ ನ್ಯೂಕ್ಲಿಯಸ್, ಮತ್ತು ಡಾಟ್ ಅದು ಅಲ್ಲ. ನೆಕ್ಸ್ಟ್ ದೇರ್ ಮೇನ್ ಫಂಕ್ಷನ್ ಈಸ್ ಟು ಸ್ಟೋರ್ ದಿ ಫುಡ್. ದೇರ್ ಅಂದರೆ ಯಾವುದು ಇಲ್ಲಿ ಪ್ಯಾರೆನ್ಕೈಮಾ ಸೆಲ್ಸ್. ಪ್ಯಾರೆನ್ಕೈಮಾ ಸೆಲ್ಸ್ದು ಮೇನ್ ಫಂಕ್ಷನ್, ಅದರ ಮುಖ್ಯವಾದ ಕೆಲಸ ಏನಂದ್ರೆ ಫುಡ್ಡನ್ನು ಸ್ಟೋರ್ ಮಾಡೋದು. ಈ ಗಿಡ ಅಡುಗೆ ಎಲ್ಲ ಮಾಡ್ತೈತಲ್ಲ, ಫೋಟೋಸಿಂಥಸಿಸ್ ಪ್ರೊಸೆಸ್ಸಿಗೆ ಹೋಗಿ ಫುಡ್ ಎಲ್ಲ ರೆಡಿ ಮಾಡ್ತೈತೆ. ಆ ಫುಡ್ ಎಲ್ಲ ಎಲ್ಲಿರ್ತೈತಿ ಈ ಪ್ಯಾರೆನ್ಕೈಮಾ ಸೆಲ್ಸ್ ಒಳಗೆ ಸ್ಟೋರ್ ಆಗಿರ್ತೈತಿ. ಹೌದಾ. ನೆಕ್ಸ್ಟ್ ಇಲ್ಲಿ ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೂ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ sometimes they contain chlorophyll. ಹೌದಾ. ಇವು ಕೆಲವೊಂದು ಸಲ ಪ್ಯಾರೆನ್ಕೈಮಾ ಸೆಲ್ಸ್ ಇರ್ತಲ್ಲ, ಕೆಲವೊಂದು ಸಲ ಮಾತ್ರ ಕ್ರಿಟಿಕಲ್ ಸಿಚುವೇಶನ್ ಅವಾಗ ಏನು ಮಾಡ್ತಾವೆ, ಅದ್ರೊಳಗೆ ಕ್ಲೋರೋಫಿಲ್ಲನ್ನು ಸ್ಟೋರ್ ಮಾಡ್ಕೊತಾವೆ. ಹೌದಾ. ಎದಕ್ಕೆ ಕ್ಲೋರೋಫಿಲ್ ಸ್ಟೋರ್ ಮಾಡ್ತಾವೆ? ಫಾರ್ ಫೋಟೋಸಿಂಥಸಿಸ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಪ್ಲಾಂಟ್ ಪ್ರಿಪೇರ್ ಮಾಡೋ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಫಾರ್ ಫೋಟೋಸಿಂಥಸಿಸ್. ಅದು ಯಾವಾಗ ಈ ಸೆಲ್ ಐತಲ್ಲ ಕ್ಲೋರೋಫಿಲ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಲ್ಲ, ಅವಾಗ ಸೆಲ್ಲಿಗೆ ನಾವು ಪ್ಯಾರೆನ್ಕೈಮಾ ಅನ್ನಂಗಿಲ್ಲ. ಆ ಪ್ಯಾರೆನ್ಕೈಮಾ ಬದಲಿ ಏನಂತ ಕರಿತೀವಿ, ಕ್ಲೋರನ್ಕೈಮಾ ಅಂತ ಕರಿತೀವಿ. In such cases, the cell is called chloroenchyma. ಸಿಂಪಲ್. ಇಲ್ಲಿ ಪ್ಯಾರೆನ್ಕೈಮಾ ಐತಿ, ಪ್ಯಾರಾ ಹೋಗಿ ಕ್ಲೋರನ್ಕೈಮಾ ಆಕತಿ. Sometimes they contain chlorophyll for photosynthesis. In such cases the cell is called chloroenchyma ಅಂತ ಕರಿತೀವಿ. ಯಾವಾಗ ಆ ಸೆಲ್ ಐತಲ್ಲ ಪ್ಯಾರೆನ್ಕೈಮಾ ಸೆಲ್ಲು ಕೆಲವೊಂದು ಸಲ ಏನು ಮಾಡ್ತೈತಿ, ಕ್ಲೋರೋಫಿಲ್ನ ಸ್ಟೋರ್ ಮಾಡ್ತೈತೆ. ಅಂಥ ಟೈಮಿಗೆ ಸ್ಟೋರ್ ಮಾಡಿದಾಗ ಅವಾಗ ಏನಂತ ಕರಿತೀವಿ ನಾವು, ಪ್ಯಾರೆನ್ಕೈಮಾ ಅನ್ನೋ ಬದಲಿ ಕ್ಲೋರನ್ಕೈಮಾ ಅಂತ ಕರಿತೀವಿ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕ್ಲೋರನ್ಕೈಮಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಈಗ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಇರ್ತಾವೆ. ಅಕ್ವಾಟಿಕ್ ಪ್ಲಾಂಟ್ಸ್ ಅಂದ್ರೆ ಗೊತ್ತೈತಲ್ಲ, ಅಕ್ವಾಟಿಕ್ ಅಂದ್ರೆ ನೀರೊಳಗಿರು. ಹೌದಾ. ಕೆಲವೊಂದು ಪ್ಲಾಂಟ್ಸು ಪೂರ ನೀರೊಳಗೆ ಬೆಳೆದು ಬಿಟ್ಟಿರ್ತಾವೆ. ಈಗ ನಾರ್ಮಲಾಗಿ ಭೂಮಿ ಮೇಲೆ ಬೆಳಿತೈತೆ, ಅದಕ್ಕೆ ಸ್ವಲ್ಪ ನೀರು ಬೇಕು, ಅದು ಓಕೆ. ಆದರೆ ಕೆಲವೊಂದು ಪ್ಲಾಂಟ್ಸಿಗೆ ಸಮುದ್ರನಾಗೆಲ್ಲ ಇರ್ತಾವೆ, ಇಲ್ಲಿ ನದಿ ಒಳಗೆ ನೀರೊಳಗೆ ಬೆಳೆದಿರ್ತಾವೆ ಪ್ಲಾಂಟ್ಸ್. ಹೌದಾ. ಅವಕ್ಕೆ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅಂಥ ಅಕ್ವಾಟಿಕ್ ಪ್ಲಾಂಟ್ಸಿಗೆ ಏನಾಕತಿ, ಇವು ಕೆಲವೊಂದು ಸಲ ಏನು ಮಾಡ್ತಾವೆ ಸೆಲ್ಸ್, ಈಗ ನೋಡಿ ಇವು ವ್ಯಾಕ್ಯೂಲ್ಸ್ ಐತಲ್ಲ, ಅಲ್ಲಿ ಏರ್ ಕ್ಯಾವಿಟೀಸ್, ಅಲ್ಲಿ ಏರ್ ಕ್ಯಾವಿಟೀಸ್ ಇರ್ತೈತಿ. ಏರ್ ಕ್ಯಾವಿಟೀಸ್ ಅಂದ್ರೆ ಏರ್ ಅಂದರೆ ಏನು, ಗಾಳಿ. ಹೌದಾ. ಏರ್ ಕ್ಯಾವಿಟೀಸ್ ಗಾಳಿ. ಅದರೊಳಗೆ ಏರ್ ಕ್ಯಾವಿಟೀಸ್ ಇರೋದ್ರಿಂದ ಈ ಸೆಲ್ಗೆ ಏನಾಕತಿ, ಟು ಹೆಲ್ಪ್ಸ್ ಇನ್ ಬಯಾನ್ಸಿಗೆ ಹೆಲ್ಪ್ ಆಕತಿ. ಬಯಾನ್ಸಿ ಅಂದ್ರೆ ನಿಮ್ಗೆ ಗೊತ್ತೈತಿ, ಅಂದ್ರೆ ಫ್ಲೋಟ್ ಮಾಡೋಕೆ, ಅಂದ್ರೆ ವೇಟ್ ಲೆಸ್, ಅಂದ್ರೆ ಒಂಥರ ತೇಲಾಡೋಕ್ಕೆ ಹೆಲ್ಪ್ ಆದಂಗೆ ಇಂಡೈರೆಕ್ಟಾಗಿ. ಹೌದಾ. ಅವಾಗ ಏನಕ್ಕ ಏರ್ ಕ್ಯಾವಿಟೀಸ್ದಿಂದ ಅದಕ್ಕೆ ಬಯಾನ್ಸಿ ಆಕತಿ. ಅವಾಗ ಏನಾಗ್ಬೋದು, ಆ ಸೆಲ್ಲಿಗೆ ಏನಂತ ಕರಿತೀವಿ ನಾವು, ಅವಾಗ ಯಾವಾಗ ಏರ್ ಕ್ಯಾವಿಟೀಸ್ ಇರ್ತೈತಲ್ಲ, ಗ್ಯಾಪ್ ಏರ್ ಕ್ಯಾವಿಟೀಸ್ ಇತ್ತಂದ್ರೆ ಆವಾಗ ಈ ಪ್ಯಾರೆನ್ಕೈಮಾ ಸೆಲ್ಸಿಗೆ ನಾವು ಏರ್ ಕ್ಯಾವಿಟೀಸ್ ಇರೋದ್ರಿಂದ ನಾವು ಏನಂತ ಕರಿಬೋದು ಅಂದರೆ ಏರನ್ಕೈಮಾ ಅಂತ ಕರಿತೀವಿ. ಏರನ್ಕೈಮಾ. ಇಲ್ಲ ಪಾಯಿಂಟ್ ಬೇರೆ ನೋಡ್ರಿ ಒಂದ್ಸಲ ಕರೆಕ್ಟಾಗಿ. ಇನ್ aquatic plants, parenchyma cells contain large air cavities. Which provide buoyancy. To the plant and help them in floating. So such type of parenchyma are called
ಏರನ್ ಕೈಮಾ. ಅರ್ಥ ಆಯ್ತಾ? ಇಲ್ಲಿ ನೆಕ್ಸ್ಟ್ ನೋಡಿ ಹೇಳ್ತೀನಿ, ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಅಕ್ವಾಟಿಕ್ ಪ್ಲಾಂಟ್ಸ್ ಪ್ಯಾರೆನ್ಕೈಮಾ ಸೆಲ್ಸ್ ಕಂಟೇನ್ ಲಾರ್ಜ್ ಏರ್ ಕ್ಯಾವಿಟೀಸ್. ಹೌದಾ? ಈ ಈಗ ಅಕ್ವಾಟಿಕ್ ಪ್ಲಾಂಟ್ ಐತಿ, ನೀರೊಳಗೆ ಐತಿ, ಅದ್ರೊಳಗೆ ಪ್ಯಾರೆನ್ಕೈಮಾ ಸೆಲ್ಸ್ ಅಂತ ಇದ್ದೇ ಇರ್ತವೆ ಲೀವ್ಸ್ ಒಳಗೆ. ಆ ಪ್ಯಾರೆನ್ಕೈಮಾ ಸೆಲ್ಸ್ ಒಳಗೆ ಈ ಪ್ಯಾರೆನ್ಕೈಮಾ ಸೆಲ್ಸ್ ಲಾರ್ಜ್ ಏರ್ ಕ್ಯಾವಿಟೀಸ್, ಫುಡ್ ಸ್ಟೋರ್ ಮಾಡಿಲ್ಲ, ಕ್ಲೋರೋಫೈಲ್ ಸ್ಟೋರ್ ಮಾಡಿಲ್ಲ, ಏನೂ ಸ್ಟೋರ್ ಮಾಡಿಲ್ಲ, ಬರೀ ಏರ್ ಕ್ಯಾವಿಟೀಸ್ ಐತಿ. ಹೌದಾ? ಏರ್ ಕ್ಯಾವಿಟೀಸ್ ಅಂದ್ರೆ ಖಾಲಿ ಐತಿ, ಬರೀ ಏರ್ ಅಷ್ಟೇ ಸ್ಟೋರ್ ಮಾಡೈತಿ. ಅವಾಗ ಅದು ಏರ್ ಸ್ಟೋರ್ ಮಾಡೋದ್ರಿಂದ ಏನಾಕತಿ, ವಿಚ್ ಪ್ರೊವೈಡ್ ಬಯಾನ್ಸಿ ಟು ದ ಪ್ಲಾಂಟ್. ಬಯಾನ್ಸಿ ಅಂದ್ರೆ ಏನೋ ಒಂಥರ ವೇಟ್ಲೆಸ್. ಹೌದಾ? ವೇಟ್ಲೆಸ್. ಈಗ ಉದಾಹರಣೆಗೆ ನಾವು ಇದು ತೊಗೋತೀವಿ, ನೀರಿನಾಗ ಟ್ಯೂಬ್ ಹಾಕೊಂಡಿದ್ದಕ್ಕೆಲ್ಲ ಒಂಥರ ಲೈಟ್ ವೇಟ್. ಹೌದಾ? ಪ್ಲಾಂಟಿಗೆ ಲೈಟ್ ವೇಟ್ ಅದಂಗೆ ಆಕೈತಿ. ವಿಚ್ ಪ್ರೊವೈಡ್ ಬಯಾನ್ಸಿ ಅಂದ್ರೆ ಅದು ಲೈಟ್ ವೇಟ್. ಹೌದಾ? ವಿಚ್ ಪ್ರೊವೈಡ್ ಬಯಾನ್ಸಿ ಟು ದ ಪ್ಲಾಂಟ್ ಆ್ಯಂಡ್ ಹೆಲ್ಪ್ ದಮ್ ಇನ್ ಫ್ಲೋಟಿಂಗ್. ಫ್ಲೋಟಿಂಗ್ ಅಂದ್ರೆ ಪ್ಲಾಂಟಿಗೆ ಫ್ಲೋಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಸಚ್ ಟೈಪ್ ಆಫ್ ಪ್ಯಾರೆನ್ಕೈಮಾ ಆರ್ ಕಾಲ್ಡ್ ಏರನ್ಕೈಮಾ. ಏರನ್ಕೈಮಾ ಅಂತ ಕರಿತೀವಿ. ಈಗ ನಾ ಆಗಲೇ ನಿಮ್ಗೆ ಏನು ಹೇಳಿದೆ, ಸಮುದ್ರ ಒಳಗೆ ಅಂತ ಹೇಳಿದೆ. ಸಮುದ್ರ ಒಳಗಲ್ಲ, ಈಗ ಇದು ನೀರಿನ ಮೇಲೆ. ಈಗ ಉದಾಹರಣೆಗೆ ನೀವು ತೊಗೋಬೋದು ಲೋಟಸ್ ಪ್ಲಾಂಟ್. ಹೌದಾ? ಲೋಟಸ್ ಪ್ಲಾಂಟ್ ತೊಗೋಬೋದು. ಆ ಲೋಟಸ್ ಪ್ಲಾಂಟ್ ನೋಡ್ರಲ್ಲೂ ನೀವು ಮೇಲೆ ನೀರಿನ ಮೇಲೆ ತಿಳ್ತಿರ್ತೈತೆ. ಹೌದಾ? ಅದರೊಳಗೆ ಪ್ಯಾರೆನ್ಕೈಮಾ ಸೆಲ್ಸ್ ಏನಿರ್ತಾವೆ, ಏರನ್ಕೈಮಾ ಆಗಿರ್ತಾವೆ. ಏರನ್ಕೈಮಾ ಅಂದ್ರೆ ಏನೇ, ಪ್ಯಾರೆನ್ಕೈಮಾ ಸೆಲ್ಸ್ ಒಳಗೆ ಏರ್ ತುಂಬಿತ್ತಂದ್ರೆ, ಏರ್ ಕ್ಯಾವಿಟೀಸ್ ಇದ್ದು ಅಂದ್ರೆ ಅದೇ ಏರನ್ಕೈಮಾ ಅಂತ ಕರಿತಾರೆ. ಇಷ್ಟ ಸಿಂಪಲ್. ಇನ್ನು ನೆಕ್ಸ್ಟ್ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು ಅಂದ್ರೆ ನ್ಯೂಕ್ಲಿಯಸ್ಸು. ಇಲ್ಲಿ ಇದು ಲಿಕ್ವಿಡ್ ಗತೆ ಇರ್ತೈತಲ್ಲ ಸಬ್ಸ್ಟೆನ್ಸಸ್ ಇದ್ರೊಳಗೆ. ಇಲ್ಲಿ ಡಾಟ್ 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 ನೋಡ್ಬೋದಲ್ಲ, ಇದು ಲಿಕ್ವಿಡ್ ಗತೆ ಇರ್ತದೆ ಸಬ್ಸ್ಟೆನ್ಸ್. ಅದಕ್ಕೆ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಹೆಂಗೆ ನಮ್ಮ ಈಗ ಬ್ಲಡ್ ಇರ್ತೈತಲ್ಲ ಹಂಗೆ ಇದ್ರೊಳಗೆ ಸೈಟೋಪ್ಲಾಸಮ್. ಹೌದಾ? ಮಿಡಲ್ ಲ್ಯಾಮಿನಾ. ಇಲ್ಲಿ ಲ್ಯಾಮಿನಾ ಅಂದ್ರೆ ಒಂಥರ ವಾಲ್ ನೋಡಿ, ಸಪ್ರೇಟ್ ಮಾಡೋದು. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ನೀವು ನೋಡ್ಬೋದು, ಈ ಬ್ಲೂ ಕಲರ್ ಏನೈತಲ್ಲ ಕ್ಲೋರೋಪ್ಲಾಸ್ಟ್, ಅದು ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಅದು ಐತಲ್ಲ ಒಂಥರ ಕ್ಲೋರೋ ಅಂದ್ರೆ ಕಲರ್ ಪಿಗ್ಮೆಂಟ್. ಆಮೇಲೆ ನೆಕ್ಸ್ಟ್ ವ್ಯಾಕ್ಯೂಲ್ಸ್, ಇದು ನಮ್ಗೆ ಗೊತ್ತಾಯ್ತು, ಇಂಟರ್ಸೆಲ್ಯುಲರ್ ಸ್ಪೇಸ್. ಆಮೇಲೆ ಪ್ರೈಮರಿ ಸೆಲ್ ವಾಲ್. ಇದು ಮೊದಲೇದೊಂದು ಸೆಲ್ ವಾಲು, ಹೊರಗಿಂದೊಂದು ಸೆಲ್ ವಾಲ್ ಐತಿ. ಮೊದಲಿರೋದು ಪ್ರೈಮರಿ ಸೆಲ್ ವಾಲ್. ಈ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಇದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆಯ್ತು. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ನಾನು ಆಲ್ರೆಡಿ ಕ್ಲಾಸ್ ಮಾಡೀನಿ. ಅದರೊಳಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಮೆಸೇಜ್ ಹಾಕಿರಿ. ನಿಮ್ಗೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ಆದ್ರೆ ಅದನ್ನು ಇಷ್ಟ ಆದರೆ ಶೇರು ಮಾಡಿರಿ. ಆದ್ರೆ ಅದನ್ನು ಕಮೆಂಟು ಹಾಕ್ಲಾರ, ಶೇರು ಮಾಡ್ಲಾರ, ಏನೂ ಮಾಡ್ಲಾರ ಹಂಗೆ ಹೋಗ್ಬೇಡ್ರಿ. ವೀಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ. ಇಲ್ಲಿ ಏನೋ ನಾ ತಪ್ಪು ಹೇಳಿದ್ದು ಅಂದ್ರೆ ನಮ್ಗೆ ಮೆಸೇಜ್ ಹಾಕಿರಿ. ಆಯಿತಾ? ನಿಮಗೆ ಕ್ಲಾಸ್ ಇಷ್ಟ ಆಗಿತ್ತು ಅಂತ ಅರ್ಥ ಅನ್ಕೊತೀನಿ. ನಮ್ಮ ಚಾನಲ್ ಹೆಸರು ಜಾಯಿನ್ ಕ್ಲಾಸ್ ಅಂತ. ಜಾಯಿನ್ ಕ್ಲಾಸ್ ಇದು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. ನಿಮ್ಗೆ ಏನಾರು ಇದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ವೀಡಿಯೋ ಹಾಕಿದೆ ಅಂದ್ರೆ ಫಸ್ಟ್ ನಿಮ್ಗೆ ಬರ್ತವೆ ವೀಡಿಯೋ.